ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ರಾತ್ರಿ ಸ್ಟಡಿ ಟೈಮ್ ಟೇಬಲ್ ರೆಡಿ ಮಾಡಿ ಇಟ್ಟಿದ್ನಲ್ಲ, ಎಲ್ಲಿ ಹೋಯಿತು? ಇವಾಗ ನೋಡಿದ್ರೆ ಕಾಣಿಸ್ತಾನೇ ಇಲ್ಲ. ಇಲ್ಲೇ ಇಟ್ಟಿದ್ನಲ್ವ? ಏನಾದರೂ ಪ್ಲ್ಯಾನಿಂಗ್ಸ್ ಮಾಡಿಟ್ರೆ ಅದು ಸಿಗೋದೇ ಇಲ್ಲ. ಎಲ್ಲಿಟ್ಬಿಟ್ಟೆ ನಾನು ಅದನ್ನು? ಓ, ಇದು ಇಲ್ಲೇ ಇದೆನಾ? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಹಿಂದಿ ಅಸೈನ್ಮೆಂಟ್ ಇಷ್ಟೆಲ್ಲ ವರ್ಕ್ ಇದೆನಾ ಇವತ್ತು? ಇರಲಿ ಬಿಡು, ಒಂದಿನ ಇದೆ ತಾನೆ, ಆರಾಮಾಗಿ ಕೆಲಸ ಆಗುತ್ತೆ. ಫಸ್ಟ್ ಕೆಮಿಸ್ಟ್ರಿ ಓದ್ಕೊಳ್ಳೋಣ, ಆಮೇಲೆ ಬೇಕಿದ್ರೆ ಬೇರೆ ಮಾಡಿದ್ರೆ ಆಯಿತು. ಕ್ಲೋರೋ ಅಲ್ಕೇನ್ ಆರ್ ಬ್ರೋಮೋ ಅಲ್ಕೇನ್ ಆನ್ ಹೀಟಿಂಗ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಎ ಡ್ರೈ ಎಸಿಟೋನ್ ಗಿವ್ಸ್ ಅಲ್ಕೈಲ್ ಅಯೋಡೈಡ್. ಅಲ್ಕೈಲ್ ಹ್ಯಾಲಿಡ್ಸ್ ಆರ್ ಆಪ್ಟೇನ್ಡ್ ಬೈ ಏನದು? ಅಲ್ಕೈಲ್ ಹ್ಯಾಲಿಡ್ಸ್ ಆರ್ ಆಪ್ಟೇನ್ಡ್ ಬೈ ವಿತ್ ಆನ್ಹೈಡ್ರೋಸ್. ಇದೇನಿದು ಈ ಥರ ಇದೆ? ನನಗಂತೂ ಏನೂ ಅರ್ಥನೂ ಆಗ್ತಿಲ್ವಲ್ಲಪ್ಪ. ಅಯ್ಯೋ ಛೆ, ನಾನು ಓದೋದಕ್ಕೆ ಕೂತ್ಕೊಂಡು ಬರೀ 5 ನಿಮಿಷ ಆಗಿದೆನಾ ಇಲ್ಲಿವರೆಗೂ? ನನಗಿವಾಗಲೇ ಇಷ್ಟೊಂದು ಬೋರಿಂಗ್ ಅನ್ನಿಸ್ತದೆ. ಮತ್ತು ಇದನ್ನೆಲ್ಲ ಕೂತ್ಕೊಂಡು ಹೇಗೆ ಕಂಪ್ಲೀಟ್ ಮಾಡಲಿ, ಹೇಗೆ ಓದಿ ಮುಗಿಸ್ಲಿ? ನನಗಂತೂ ಏನೂ ಅರ್ಥನೂ ಆಗ್ತಿಲ್ಲ. 5 ನಿಮಿಷ ಫೋನ್ ಯೂಸ್ ಮಾಡ್ಕೊಂಡು ಬರೋಣ, ಆಮೇಲೆ ಬೇಕಿದ್ದರೆ ಮತ್ತೆ ಬಂದು ಓದಿದ್ರೆ ಆಯಿತು ಅಂತ ನಮಗೆ ನಾವು ಸುಳ್ಳು ಹೇಳ್ಕೊಳ್ತಾ ಸ್ಟಡಿ ಟೇಬಲಿಂದ ಎದ್ದು ಫೋನ್ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. 5 ನಿಮಿಷ ಫೋನ್ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ, ನೋಡಿದ್ರೆ ಅದೇ 5 ನಿಮಿಷ ಯಾವಾಗ 2 ಗಂಟೆಯಾಗಿ ಬದಲಾಗುತ್ತೋ ನಮಗೇ ಗೊತ್ತಾಗಲ್ಲ. ಆಮೇಲೆ ಅನಿಸುತ್ತೆ, ಅರೆ 2 ಗಂಟೆ ಆಗೋಗಿದೆನಾ ಅಂತ. ಆಮೇಲೆ ಮತ್ತೆ ಅನ್ಕೋತೀವಿ, ಇರಲಿ ಬಿಡು, ಇಡೀ ದಿನ ಇದೆ ತಾನೆ, 2 ಗಂಟೆ ವೇಸ್ಟ್ ಮಾಡಿರೋದು, ಇನ್ನು ಪೂರ್ತಿ ದಿನ ಇದೆ ಅಲ್ವಾ, ಆವಾಗ ಓದ್ಕೊಂಡ್ರೆ ಇತ್ತು, ಮತ್ತೊಂದು ಸ್ವಲ್ಪ ಹೊತ್ತು ಫೋನ್ ಯೂಸ್ ಮಾಡೋಣ ಅಂತ ಮತ್ತೆ ಫೋನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ. ಅವಾಗಿಂದ ಫೋನ್ ಯೂಸ್ ಮಾಡ್ತಿದ್ದೀನಲ್ವ, ಯಾಕೋ ಕಣ್ಣೆಲ್ಲ ನೋವಾಗ್ತಿದೆ. ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಳ್ಳೋಣ, ಆಮೇಲೆ ಬೇಕಿದ್ರೆ ಓದಿದ್ರೆ ಆಯಿತು, ಇವಾಗೇನು ಅರ್ಜೆಂಟ್ ಇದೆ ಅದ್ರದ್ದು ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತೀವಿ. ಸ್ವಲ್ಪ ಹೊತ್ತು ಬಿಟ್ಟು ನೆನಪಾಗುತ್ತೆ, ಅರೆ ಮಧ್ಯಾಹ್ನ ಆಗೋಗಿದೆ, ಅಮ್ಮ ಯಾಕೆ ಇಲ್ಲಿವರೆಗೂ ನೀನು ಊಟಕ್ಕೆ ಕರೆದಿಲ್ಲ, ಏನು ಮಾಡ್ತಿರ್ಬೋದು ಅಮ್ಮ ಅಂತ ಯೋಚನೆ ಮಾಡ್ತೀವಿ. ಟೈಮಿಗೆ ಕರೆಕ್ಟಾಗಿ ಊಟದ ಚಿಂತೆ, ಕರೆಕ್ಟಾಗಿ ಎಂಟರ್ಟೈನ್ಮೆಂಟ್ ಚಿಂತೆ ಎಲ್ಲನೂ ಮಾಡ್ತೀವಿ. ಆದರೆ ಯಾವತ್ತಾದರೂ ಓದಿನ ಚಿಂತೆ ಮಾಡ್ತೀವ? ಇಲ್ಲ. ಯಾಕೆ? ಓದು ನಮಗೆ ಮುಖ್ಯ ಅಲ್ವಾ? ಆದರೂ ಕೂಡ ನಾವು ಓದಿನ ಚಿಂತೆ ಮಾಡೋದೇ ಇಲ್ಲ. ಊಟ ಮಾಡ್ಕೊಂಡು ಬಂದು ಹೇಳ್ತೀವಿ, ಅರೆ ಇವಾಗೇನು ಓದೋದು, ಯಾಕೋ ಹೊಟ್ಟೆ ತುಂಬಿದೆ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಹೇಳೋಣ ಅಂತ ಮಲಗ್ತೀವಿ. ಕೆಲವೊಬ್ಬೊಬ್ಬರು ಅದೂ ಕೂಡ ಮಾಡಲ್ಲ, ಮತ್ತೆ ಫೋನ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮ್ಮನೆ ಕೂತ್ಕೊಳ್ಳೋಕ್ಕೆ, ಫೋನ್ ಯೂಸ್ ಮಾಡೋಕ್ಕೆ, ಫ್ರೆಂಡ್ಸ್ ಜೊತೆ ಮಾತಾಡೋದಕ್ಕೆ ಯಾವುದಕ್ಕೂ ನಮಗೆ ಬೋರ್ ಬರಲ್ಲ. ಆದರೆ ಬುಕ್ ಓಪನ್ ಮಾಡಿದ ತಕ್ಷಣ ಬೋರ್ ಆಗುತ್ತೆ. ಕೆಲವೊಬ್ಬೊಬ್ಬರಿಗೆ ಸಂಜೆ ಆಗಿದ ತಕ್ಷಣ ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರೆ ಇಷ್ಟೊತ್ತಿಗಾಗಲೇ ಸಂಜೆ ಆಗೋಗಿದೆನಾ, ಯಾವಾಗ ಓದಲಿ, ಯಾವಾಗ ಏನು ಮಾಡಲಿ ಅಂತ ಅಂದ್ಕೊಳ್ತೀವಿ. ಆದರೆ ಕೆಲವೊಬ್ಬೊಬ್ರು ಇರ್ತಾರೆ, ಜಸ್ಟ್ ಸಂಜೆ ಅಲ್ವಾ ಆಗಿರೋದು, ರಾತ್ರಿ ಇದೆ ಬಿಡು ಅಂತ. ಸಂಜೆ ಆಗಿದ ತಕ್ಷಣ ಸ್ವಲ್ಪ ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಕೆಲಸ ಮಾಡಬೇಕಾ, ಇದೆಲ್ಲ ಯಾವಾಗ ಮಾಡಲಿ, ಹೇಗೆ ಮಾಡಲಿ, ಇಷ್ಟು ಕಮ್ಮಿ ಟೈಮ್ನಲ್ಲಿ ನನ್ನ ಕೈಲಿ ಆಗುತ್ತಾ ಇಷ್ಟೆಲ್ಲ? ಅರೇ ನಾನೇನು ಮಾಡಿಬಿಟ್ಟೆ, ಯಾಕೆ ಸುಮ್ಮನೆ ಫೋನ್ನಲ್ಲಿ ಟೈಮ್ ವೇಸ್ಟ್ ಮಾಡಿದೆ, ಆವಾಗಲೇ ಸ್ಟಾರ್ಟ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಕಂಪ್ಲೀಟ್ ಆದರೂ ಆಗ್ತಿತ್ತು ಅಂತ ರಿಗ್ರೆಟ್ ಪಡ್ತೀವಿ. ಒಂದು ಕೆಲಸ ಮಾಡೋ ಬದಲು 4 ಕೆಲಸ ಮಾಡಿಡ್ತೀವಿ, ಒಂದನ್ನು ಕರೆಕ್ಟಾಗಿ ಮಾಡೋದಿಲ್ಲ. ಭಯದಲ್ಲಿ ಏನು ಬರಿಬೇಕು ಅಂತ ಗೊತ್ತಿದ್ರೂ ಕೂಡ ತಪ್ಪಾಗಿ ಬರೆದು ಮತ್ತೆ ನಮಗೆ ನಾವೇ ತೊಂದರೆನ ತಂದ್ಕೊಂಡು ಬಿಡ್ತೀವಿ. ಸೊ ಆಮೇಲೆ ಹೀಗೆ ಫ್ರೆಂಡಿಗೆ ಕಾಲ್ ಮಾಡಿ ಕೇಳೋಣ ಅಂತ ಹೇಳಿ ಕಾಲ್ ಮಾಡ್ತೀವಿ. ಅವರೇನಾದರೂ ನಂದು ನಿನ್ನ ಥರ ಏನೂ ಆಗಿಲ್ಲಪ್ಪ ಅಂದರೆ ಖುಷಿ ಪಡೋದು. ಅವರೇನಾದರೂ ಇಲ್ಲಪ್ಪ ನಂದೆಲ್ಲ ಆಲ್ರೆಡಿ ಮುಗ್ದೋಯ್ತು ಅಂದರೆ, ನಿಂದು ಆಲ್ರೆಡಿ ಎಲ್ಲ ಮುಗ್ದೋಯ್ತಾ, ನಾನಿನ್ನೂ ಸ್ಟಾರ್ಟ್ ಕೂಡ ಮಾಡಿಲ್ಲ, ನೀನು ಇಡು ಆಯಿತಾ, ನಾನು ನಿಮಗೆ ಮತ್ತೊಂದು ದಿನ ಮಾಡ್ತೀನಿ ಅಂತ ಜೀವ ಬಿಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೇಗಾದರೂ ಮಾಡಿ ಇದನ್ನು ಮುಗಿಸ್ಲೇಬೇಕು ಅಂತ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ. ಲಾಸ್ಟ್ ಟೈಮ್ನಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ನಿದ್ದೆ ಬಿಟ್ಟು ನಮ್ಮ ಕೆಲಸ ಮಾಡೋ ಬದಲು ಆಗಬೇಕಾಗಿರೋ ಕೆಲಸ ಮುಗಿಸಿ ಆಮೇಲೆ ಬೇಕಿದ್ರೆ ಫೋನ್ ಯೂಸ್ ಮಾಡ್ಬೋದಲ್ವ? ಆದರೆ ಇಲ್ಲ, ಓದನ್ನಾದರೂ ಬಿಟ್ಬಿಡ್ತೀವಿ, ಆದರೆ ಫೋನ್ನ ಮಾತ್ರ ಯಾವತ್ತೂ ಪಕ್ಕಕ್ಕೆ ಸರಿಸಿಡೋದಿಲ್ಲ. ನಮಗೆ ಓದಿಗಿಂತ ಮೊಬೈಲ್ ಫೋನೇ ಮುಖ್ಯ. ಹಾಗಾಗಿ ಲಾಸ್ಟ್ ಟೈಮ್ನಲ್ಲಿ ನಾವು ಒದ್ದಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ.
ನಿದ್ದೆ ಅನ್ನೋದು ನಮ್ಮೆಲ್ಲರ ಲೈಫ್ನಲ್ಲೂ ತುಂಬ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ರಾತ್ರಿ ಇಡೀ ರೀಲ್ಸ್ ನೋಡಿಕೊಂಡು, ಯೂಟ್ಯೂಬ್ನಲ್ಲಿ ಶಾರ್ಟ್ ಸ್ಕ್ರೋಲ್ ಮಾಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾನೆ ಕೂತ್ಕೊಂಡಿರ್ತೀವಿ. ನಮಗೆ ಗೊತ್ತಿರಲ್ಲ ನಾವು ಎಷ್ಟು ಗಂಟೆಗೆ ಮಲ್ಕೊಳ್ತೀವಿ, ಎಷ್ಟು ಗಂಟೆಗೆ ಹೇಳ್ತೀವಿ ಅಂತ. ನಿಮ್ಗನ್ಸುತ್ತಾ ನಾವು ಇದೇ ಥರ ಮಾಡ್ತಾ ಇರೋದ್ರಿಂದ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ? ನಾವು ಇವಾಗ ಎಷ್ಟು ಆಳಶಿ ಆಗಿರ್ತೀವೋ ಮುಂದೆ ಕೂಡ ಅದೇ ಥರನೇ ಆಳಶಿಯಾಗಿ ಜೀವನವನ್ನು ಕಳೀತೀವಿ. ನಾವೇನಾದ್ರು ಜೀವನದಲ್ಲಿ ತುಂಬ ಒಳ್ಳೆಯದನ್ನು ಮಾಡಬೇಕು ಅಂದರೆ ನಮ್ಮ ದಿನಚರ್ಯವನ್ನು ಬದಲಾಯಿಸಬೇಕು. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಿದ್ದೀವಿ, ರಾತ್ರಿ ಎಷ್ಟು ಗಂಟೆಗೆ ಮಲಗ್ತಿದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ರಾತ್ರಿ ಎಷ್ಟೋ ಹೊತ್ತಿಗೆ ಮಲಗಿ ಬೆಳಿಗ್ಗೆ ಮನಸ್ಸಿಗೆ ಬಂದಾಗೆದ್ದು ಮತ್ತೆ ವಾಪಸ್ ನಮಗೆ ಸೋಂಬೇರಿತನನೇ ಇರುತ್ತೆ ಬಿಟ್ಟರೆ ಬೇರೆ ಏನೂ ಇರಲ್ಲ. ಲೇಟಾಗಿ ಎದ್ದಿದ ತಕ್ಷಣ ಏನು ಅನಿಸುತ್ತೆ, ಇವಾಗೇನು ಮಾಡೋದು ಬಿಡು, ಟೈಮ್ ಬೇರೆ ಆಗೋಗಿದೆ, ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ರೆ ಆಯಿತು, ಏನು ಮಾಡೋಕ್ಕೂ ಮನಸ್ಸೇ ಬರ್ತಿಲ್ಲ ಅಂತ ಅಂದ್ಕೊಂಡು ನಮ್ಮ ಕೈಯಾರೆ ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ತೀವಿ. ಬೆಳಿಗ್ಗೆ ಬೇಗ ಎದ್ದಿದ ತಕ್ಷಣ ನಮ್ಮೆಲ್ಲ ಲೇಜಿನೆಸ್ ಹೋಗುತ್ತೆ ಅಂತ ಅಲ್ಲ. ಬೇಗ ಎದ್ದು ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲದೆ ಹೋದರೆ ಮತ್ತೆ ಫೋನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ನಮ್ಮ ದಿನ ಪೂರ್ತಿ ಹಾಳು ಮಾಡ್ತೀವಿ. ಅದಕ್ಕಿಂತ ರಾತ್ರಿ ಮಲಗೋ ಮೊದಲು ನಾಳೆ ಏನು ಇಂಪಾರ್ಟೆಂಟ್ ವರ್ಕ್ ಇದೆ, ನಾಳೆ ಯಾವುದಾದ್ರೂ ಎಕ್ಸಾಮಿಗೆ ಪ್ರಿಪ್ರೇಷನ್ ನಡೆಸಬೇಕಾ, ಇಲ್ವಾ ಏನಾದರೂ ಇಂಪಾರ್ಟೆಂಟ್ ಕೆಲಸಗಳಿದೆನಾ ನನಗೆ ಅಂತ ಒಂದು ಪೇಜ್ನಲ್ಲಿ ಬರೆದಿಟ್ಬಿಟ್ರೆ ಬೆಳಿಗ್ಗೆ ಅಷ್ಟೊಂದು ಕನ್ಫ್ಯೂಷನ್ಸ್ ಇರಲ್ಲ. ಮೊದಲಿನ ದಿನಾನೇ ಎಲ್ಲ ಕೆಲಸ ಮಾಡಬೇಕು ಅಂತ ತುಂಬ ವಿಷಯಗಳನ್ನು ಬರಿಬೇಡಿ. ಅದನ್ನು ನೋಡಿ ಆಮೇಲೆ ನಿಮಗೆ ಅನಿಸುತ್ತೆ ಇಷ್ಟೆಲ್ಲ ನನ್ನ ಕೈಲಿ ಆಗಲ್ಲ ಅಂತ. ಪ್ರತಿದಿನ ಒಂದೊಂದೇ ಕೆಲಸವನ್ನು ಹೆಚ್ಚಿಸ್ತಾ ಹೋಗಿ. ಆಮೇಲೆ ನೀವೇ ನೋಡ್ತೀರ ನಿಮ್ಮಲ್ಲಾಗೋ ಬದಲಾವಣೆ. ಸಡನ್ನಾಗಿ ಯಾರೂ ಡಿಸಿಪ್ಲಿನ್ ಆಗೋಕ್ಕೆ ಸಾಧ್ಯ ಇಲ್ಲ. ನಿಧಾನಕ್ಕೆ ಒಂದೊಂದೇ ವಿಷಯವನ್ನು ಕಲಿತಾ ಎಲ್ಲರೂ ಡಿಸಿಪ್ಲಿನ್ನ ಬೆಳೆಸ್ಕೊಳ್ತಾರೆ. ನೀವು ಕೂಡ ಹಾಗೆ ಮಾಡಿ. ನಮ್ಮ ಅಡುಗೆ ಮನೆಯಲ್ಲಿ ಏನೇ ಕೆಲಸ ಮಾಡೋ ಮೊದಲು ಯಾವ ಥರ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋತಾರೆ ಅಲ್ವಾ, ನಾವು ಕೂಡ ಅದೇ ಥರ. ನಾವು ಯಾವ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಕೋಬೇಕು ಅನ್ಕೋತೀವೋ ಆ ಜಾಗನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಆ ಗಲೀಜಾಗಿರೋ ಜಾಗ ನೋಡಿ ಕೆಲಸ ಮಾಡೋ ಮನಸ್ಸಿದ್ರೂ ಕೂಡ ನಾನು ಇಷ್ಟು ಗಲೀಜಾಗಿರೋ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕಾ, ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗಿಬಿಡ್ತೀವಿ. ಕೆಲಸನೂ ಕಂಪ್ಲೀಟ್ ಮಾಡಲ್ಲ. ಆಮೇಲೆ ನಾವು ಕೂತ್ಕೊಳ್ಳೋ ಜಾಗನ ಕ್ಲೀನಾಗಿಟ್ಕೊಂಡ್ರೆ ನಮ್ಮ ಮನಸ್ಸಿಗೂ ನೆಮ್ಮದಿ ಅನಿಸುತ್ತೆ, ಕೆಲಸ ಮಾಡೋಕ್ಕೂ ಮನಸ್ಸು ಬರುತ್ತೆ. 1 ತಾಸು ಮಾಡಬೇಕು ಅಂದ್ಕೊಂಡಿರೋ ಕೆಲಸನ 2 ತಾಸು ಮಾಡ್ತೀವಿ. ಆಮೇಲೆ ನಾಳೆಯಿಂದ ಅನಿಸುತ್ತೆ ಪರವಾಗಿಲ್ವೇ, ನಾಳೆ ಇದಕ್ಕೂ ಚೆನ್ನಾಗಿ ಕೆಲಸ ಮಾಡಬೇಕು, ನಾನು ಇವತ್ತಿಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಲ್ವಾ, ನಾಳೆ ಇದಕ್ಕಿಂತ ಬೆಟರ್ ಮಾಡಿದ್ರೆ ಆಯಿತು ಅಂತ ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸನೂ ಮಾಡ್ತೀವಿ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಫೋನ್ ಯೂಸ್ ಮಾಡ್ತಾನೇ ಕೂತಿರ್ತಾರೆ ಕೆಲವೊಬ್ಬೊಬ್ಬರು. ಅವರಿಗೆ ಬೆಳಿಗ್ಗೆ ಯಾವಾಗತ್ತೆ, ಮಧ್ಯಾಹ್ನ ಯಾವಾಗತ್ತೆ, ರಾತ್ರಿ ಯಾವಾಗತ್ತೆ ಏನೂ ಗೊತ್ತೇ ಆಗಲ್ಲ. ಇದೇ ಥರ ನಮ್ಮ ಮೈ ಮೇಲೆ ಪರಿಜ್ಞಾನ ಇಲ್ಲದೆ ಫೋನ್ ಯೂಸ್ ಮಾಡ್ತಾನೇ ಕೂತ್ಕೊಳ್ಳೋದ್ರಿಂದ ನಮ್ಮಲ್ಲಿರುವ ಕ್ರಿಯೇಟಿವ್ ಸೈಡ್ ಹೋಗಿಬಿಡತ್ತೆ. ಫೋನ್ ಯೂಸ್ ಮಾಡೋದು ಬಿಟ್ಟು ಬೇರೆ ಯಾವ ಕೆಲಸನೂ ಮಜಾ ಕೊಡಲ್ವೇನೋ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫೋನ್ ಇಲ್ಲ ಅಂದರೆ ಜೀವನನೇ ಇಲ್ಲ ಅಂತ ಅಂದ್ಕೋತೀವಿ. ಇದೇ ಫೋನ್ನ ಕೆಟ್ಟದಕ್ಕೆ ಅಥವಾ ಟೈಮ್ ಪಾಸ್ ಮಾಡೋದಕ್ಕೆ ಯೂಸ್ ಮಾಡೋ ಬದಲು ಏನಾದರೂ ಒಳ್ಳೆಯದನ್ನು ಕಲಿಯೋಕ್ಕೆ ಯಾಕೆ ಯೂಸ್ ಮಾಡಬಾರ್ದು? ಫೋನ್ನ ಯಾವುದೇ ಒಂದು ಕೆಲಸಕ್ಕೆ ಯೂಸ್ ಮಾಡೋ ಮೊದಲು ಅದಕ್ಕೆ ಟೈಮ್ ಸೆಟ್ ಮಾಡಿ. ಇಷ್ಟು ಹೊತ್ತು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು, ಇಷ್ಟು ಹೊತ್ತು ಫೋನ್ನ ಯೂಸ್ ಮಾಡಬೇಕು, ಇಷ್ಟು ಹೊತ್ತಿನಲ್ಲಿ ಕೆಲಸ ಮುಗಿಸ್ಬಿಡಬೇಕು, ನನಗೆ ಯಾವ ವಿಷಯ ಇಂಪಾರ್ಟೆಂಟ್ ಇದೆ, ರಾತ್ರಿ ಇಷ್ಟು ಗಂಟೆ ಆದಮೇಲೆ ಫೋನ್ ಯೂಸ್ ಮಾಡಬಾರ್ದು ಅಂತ ಅದಕ್ಕೆ ಲಿಮಿಟೇಷನ್ ಇಡಿ. ಫೋನ್ನ ನೀವು ಕಂಟ್ರೋಲ್ ಮಾಡಿ. ನಿಮ್ಮನ್ನು ಫೋನ್ ಕಂಟ್ರೋಲ್ ಮಾಡೋ ಹಾಗೆ ನಿಮ್ಮ ಜೀವನವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಡನ್ನಾಗಿ ಒಂದೇ ದಿನದಲ್ಲಿ ನಾನು ತುಂಬ ಡಿಸಿಪ್ಲಿನ್ ಇರೋ ವ್ಯಕ್ತಿ ಆಗಬೇಕು ಅಂತ ಹೇಳಿ ಬೆಳಿಗ್ಗೆ ಬೇಗನೂ ಹೇಳ್ತೀನಿ, ರಾತ್ರಿ ಬೇಗನೂ ಮಲ್ಕೋತೀನಿ, ಫೋನಂತೂ ಯೂಸೇ ಮಾಡಲ್ಲ ಅಂತೆಲ್ಲ ಅಂದ್ಕೋಬೇಡಿ. ಇಷ್ಟು ದಿನ ಏನೂ ಮಾಡದೆ ಸೋಂಬೇರಿ ಥರ ಜೀವನ ಮಾಡಿ ನಾಳೆ ಬೆಳಿಗ್ಗೆ ಎದ್ದಿದ ತಕ್ಷಣ ತುಂಬ ಮೆಚೂರಾಗಿ ಬಿಹೇವ್ ಮಾಡ್ತೀರಾ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಪ್ರತಿದಿನ ಒಂದೊಂದೇ ಅಭ್ಯಾಸಗಳನ್ನು ಚೇಂಜ್ ಮಾಡ್ಕೊಳ್ತಾ ಹೋಗಿ. ಇಲ್ಲ ನಾನು ಬೇಗ ಬದಲಾಗಬೇಕು ಅಂತ ಏನಾದರೂ ಮಾಡೋಕ್ಕೆ ಹೋದರೆ ಒಂದು ದಿನ ಮಾಡ್ತೀರಾ ಅಷ್ಟೆ, ಮತ್ತೆ ಯಥಾಸ್ಥಿತಿ. ಇಷ್ಟು ದಿನ ಹೇಗೆ ಸೋಂಬೇರಿಯಾಗಿದ್ದರೋ ಮುಂದೆ ಕೂಡ ಅದೇ ಥರ ಮಾಡ್ತೀರಾ. ಅದ್ರ ಬದಲು ಪ್ರತಿದಿನ ಒಂದೊಂದೇ ಹೊಸ ವಿಷಯನ ತಿಳ್ಕೊಳ್ತಾ ಹೋಗಿ. ಇವತ್ತು ನಿನ್ನೆಗಿಂತ ಬೇಗ ಇಡಬೇಕು, ನಿನ್ನೆ ಮಾಡಿದ್ದಕ್ಕಿಂತ ಜಾಸ್ತಿ ಇವತ್ತು ಕೆಲಸ ಮಾಡಬೇಕು, ನಿನ್ನೆ ಯೂಸ್ ಮಾಡಿದ್ದಕ್ಕಿಂತ ಇವತ್ತು ಸ್ವಲ್ಪ ಕಮ್ಮಿ ಫೋನ್ನ ಯೂಸ್ ಮಾಡಬೇಕು. ಇದೇ ಥರ ಮಾಡೋದ್ರಿಂದ ದಿನೇ ದಿನೇ ಬದಲಾಗ್ತೀರ. ಅದೇ ಹೇಳ್ತಾರಲ್ವ, ಹನಿ ಹನಿ ಸೇರಿದ್ರೆ ಹಳ್ಳ ಅಂತ.
ನಮ್ಮ ಜೀವನ ಕೂಡ ಹಾಗೆ. ಚಿಕ್ಕ ಚಿಕ್ಕ ಬದಲಾವಣೆಗಳೇ ನಮ್ಮ ಜೀವನವನ್ನು ಒಂದು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗೋದು. ಎಲ್ಲದಕ್ಕಿಂತ ಈ ಪಾಯಿಂಟ್ ತುಂಬಾ ಮುಖ್ಯ ಆಗುತ್ತೆ. ಐಡೆಂಟಿಫೈ ಯುವರ್ ಐಡಿಯಲ್ ವರ್ಷನ್ ಅಂದರೆ ನಿಮ್ಮನ್ನು ನೀವು ಇನ್ನೊಂದು ಸ್ವಲ್ಪ ವರ್ಷಗಳಾದಮೇಲೆ ಹೇಗೆ ನೋಡೋಕ್ಕೆ ಇಷ್ಟಪಡ್ತೀರ. ಒಂದು ಒಳ್ಳೆಯ ಕೆಲಸದಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು, ಫಿಸಿಕಲಿ ಫಿಟ್ಟಾಗಿ, ಫೈನಾನ್ಷಿಯಲಿ ಇಂಡಿಪೆಂಡೆಂಟಾಗಿ, ಮನಸ್ಸಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ನಮ್ಮ ಲೈಫಿನ ಡಿಸಿಷನ್ಸ್ ನಾವೇ ತೊಗೊಳ್ಳೋ ಹಾಗೆ, ಏನೇ ಪರ್ಚೇಸ್ ಮಾಡಬೇಕು ಅಂದರೂ ಅದರ ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇರೋ ಸ್ಟ್ರಾಂಗ್ ಪರ್ಸನ್ ಆಗಿ ಇರೋಕ್ಕೆ ಇಷ್ಟಪಡ್ತೀರೋ, ಅಥವಾ ಇವಾಗಿನ ಥರ ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋಗಿ ಮಜಾ ಮಾಡ್ಕೊಂಡಿರೋಕ್ಕೆ ಇಷ್ಟಪಡ್ತೀರಾ. ನೀವು ಫ್ಯೂಚರ್ನಲ್ಲಿ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡ್ರೆ ಇವಾಗ ಕಷ್ಟಪಡಲೇಬೇಕು. ಅದನ್ನು ಬಿಟ್ಟು ನಾನು ಇವಾಗ ಮಜಾ ಮಾಡಿ ಆಮೇಲೆ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಳ್ಳೋದು ನಿಮ್ಮ ಮೂರ್ಖತನ. ಅದು ಹೇಳ್ತಾರೆ ಅಲ್ವಾ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಅದೇ ಥರ ನಮ್ಮ ಲೈಫ್ ಕೂಡ ಇವಾಗ ಕಷ್ಟಪಟ್ರೇ ಮುಂದೆ ಸುಖವಾಗಿರೋಕ್ಕೆ ಸಾಧ್ಯ. ನಮ್ಮ ಜನ್ರೇಷನವ್ರ ಪ್ರಾಬ್ಲಮ್ ಏನು ಗೊತ್ತಾ, ನಮಗೆ ಇವತ್ತು ತೋಡಿದ ಬಾವಿಗೆ ಇವತ್ತೇ ನೀರು ಬರಬೇಕು. ಕಾಯೋದು ಅಂದರೆ ಏನಂತಾನೇ ಗೊತ್ತಿಲ್ಲ. ಹಾರ್ಡ್ ವರ್ಕ್ ಅನ್ನೋ ಶಬ್ದನೇ ನಾವುಗಳು ಕೇಳಿಲ್ಲ. ನಾನಿವಾಗ ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದೆ ಅಲ್ವಾ, ನೀವು ಅನ್ಕೋಬೋದು ಇಷ್ಟು ಮಾಡಿದ್ರೆ ಸಾಕಾ ಸೋಮಾರಿತನ ಹೋಗೋಕೆ ಅಂತ. ಇಷ್ಟೇ ಮಾಡಬೇಕಂತ ಇಲ್ಲ, ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡಿ. ಸೋಮಾರಿತನ ಅನ್ನೋದನ್ನು ನಾವೇ ರೂಢಿ ಮಾಡ್ಕೊಂಡಿರೋದು. ಯಾವುದೇ ಅಭ್ಯಾಸಗಳಾಗಲಿ ಅಷ್ಟು ಸುಲಭಕ್ಕೆ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಾವು ಅದನ್ನು ಬದಲಾಯಿಸಬೇಕು ಅಂತ ಅಂದ್ಕೊಂಡ್ರೆ ಯಾವಾಗ ಬೇಕಾದ್ರೂ ಬದಲಾಯಿಸ್ಬೋದು.